ಮೈನವರೇ, ತಗೊಳ್ಳಿ. ಹೊರಡೋಣವಾ? ಸರ್, ಮೈನಾ, ಹೋಗಿ ಕಾರಲ್ಲಿ ಕೂತ್ಕೋ. ಸರ್, ನೀವು ನನ್ನ ನಂಬಿ ಮೈನಾ ಅವ್ರ ಜವಾಬ್ದಾರಿನ ನನಗೆ ಒಪ್ಪಿಸಿದ್ರಿ. ನಾನದನ್ನ ಆದಷ್ಟು ಮಟ್ಟಕ್ಕೆ ಸರಿಯಾಗಿ ನಿಭಾಯಿಸಿದ್ದೇನೆ ಅಂತ ಅನ್ಕೋತೀನಿ. ಈಗ ನಾನು ಮತ್ತೆ ಮೈನಾ ಅವ್ರ ಜವಾಬ್ದಾರಿನ ನಿಮಗೆ ವಾಪಸ್ ಒಪ್ಪಿಸ್ತಾ ಇದ್ದೀನಿ. ಸರ್, ಮೈನಾ ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಸರ್. ಬರ್ತೀನಿ ಸರ್. ಮೈನಾ, ಹೋಗಿ ಕಾರಲ್ಲಿ ಕೂತ್ಕೋ. ಮೈನಾ, ನಿನಗೆ ಹೇಳ್ತಿರೋದು ಕಾರಲ್ಲಿ ಕೂತ್ಕೋ ಅಂತ. ಇದೇನಿದು? ಇದು ಪ್ರಿಯಾಕರ ನನಗೆ ಕಳಿಸಿರೋ ಪತ್ರ, ಆಮೇಲೆ ಉಡುಗೊರೆ. ಮೈನಾ, ಮೈನಾ, ಏನ್ ಮಾಡ್ತಿದ್ಯಾ? ಸರ್, ನೀವು ಏನ್ ಬೇಕಾದ್ರೂ ಹೇಳಿ, ನಾನು ಮಾಡ್ತೀನಿ. ಆದ್ರೆ ಪ್ರಿಯಕರನ್ ವಿಚಾರದಲ್ಲಿ ತರ ನಡ್ಕೊಂಡ್ರೆ ನಾನಂತೂ ಸಹಿಸ್ಕೊಳಕಿಲ್ಲ.
ಪಾಪ ಮೈನಾ, ಪ್ರಿಯಕರ ಯಾರು ಅಂತ ಗೊತ್ತಿಲ್ಲದೆ ಇದ್ರು ಅವನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ. ಸಾರಿ ಮೈನಾ, ನಾನು ನಿನಗೆ ಮೋಸ ಮಾಡ್ತಿದ್ದೀನಿ, ನನ್ನನ್ನು ಕ್ಷಮಿಸ್ಬಿಡು. ನೋಡಿ, ನಾನೀ ವಿಡಿಯೋ ಮಾಡ್ತಿರೋ ಉದ್ದೇಶನೇ ಹೆಣ್ಮಕ್ಳು ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳಿ ಅಂತ. ಕಷ್ಟ ಅಂತ ಬಂದಾಗ ಗೊತ್ತಿಲ್ದಿರೋರ ಹತ್ರ ಸ್ನೇಹ ಬೀಳ್ಸಿದ್ರೆ, ದುಡ್ಡು ತಗೊಂಡ್ರೆ ಕೊನೆಗೆ ನಿಮ್ ಬದುಕು ಹೀಗೆ ಹಾಳಾಗುತ್ತೆ. ದಯವಿಟ್ಟು ಗೊತ್ತಿರೋರ ಹತ್ರನೇ ಸಹಾಯ ಕೇಳಿ. ಅಮ್ಮಮ್ಮ ಅಂದ್ರೆ ನಮ್ಗಳ ಪರಿಸ್ಥಿತಿ ನೋಡಿ ಆಡ್ಕೋಬಹುದು, ಅವಮಾನನೂ ಮಾಡ್ಬೋದು. ಮಾನಕ್ಕಿಂತ ಅವಮಾನ ಎಷ್ಟು ವಾಸಿ ಅಲ್ವಾ? ಅವಮಾನ ಮಾಡ್ದವ್ರ ಮುಂದೆ ಮುಂದೊಂದಿನ ಬೆಳೆದು ದೊಡ್ಡವರಾಗ್ಬೋದು. ಅನುಷ್ಕಾ, ಅದನ್ನೇನ್ ನೋಡ್ತಿದ್ಯಾ? ತೆಗಿ ಆ ವಿಡಿಯೋನ. ಅನು, ಆ ವಿಡಿಯೋ ಮತ್ತೆ ಪ್ಲೇ ಮಾಡು. ಖುಷಿ, ಅವತ್ತೇ ವಾರ್ಡನ್ ಮೇಡಮ್ ಟಿವಿಲ್ ತೋರಿಸ್ಲಿಲ್ವಾ? ಮತ್ತೇನ್ ನೋಡ್ತೀಯಾ? ನೀನ್ ಆಫ್ ಮಾಡು. ತೋರ್ಸಿದ್ರು, ಆದ್ರೆ ಅಷ್ಟೊಂದು ಅಬ್ಸರ್ವ್ ಮಾಡಿರ್ಲಿಲ್ಲ. ಇವತ್ ನೋಡಿದ್ರೆ ಯಾಕೋ ಡೌಟ್ ಬರ್ತಿದೆ. ಏನ್ ಡೌಟು? ಇಬ್ರು ಒಂದ್ ನಿಮಿಷ ಕಣ್ಮುಚ್ಕೊಂಡು ಈ ವಿಡಿಯೋಲ್ ಮಾತಾಡ್ತಿರೋ ಹುಡುಗಿ ವಾಯ್ಸ್ ಕೇಳಿಸ್ಕೊಳ್ಳಿ. ಕಣ್ಮುಚ್ಕೊಳ್ಳಿ. ಆದ್ರೆ ಮಾನನೇ ಕಳ್ಕೊಂಡ್ರೆ ಏನ್ ಸಾಧಿಸಿ ಏನ್ ಪ್ರಯೋಜನ ಹೇಳಿ? ನೋಡಿ, ನಾವ್ ಯಾವ ಗಂಡ್ ಮಕ್ಳಿಗೂ ಕಮ್ಮಿ ಇಲ್ಲ ಅಂತ ಅಪ್ಪ ಅಮ್ಮನ್ನ ಬಿಟ್ಟು ಇರೋ ಊರ್ನ ಬಿಟ್ಟು ಇಲ್ಲಿ ಯಾವ್ದೋ ಒಂದ್ ಊರಲ್ಲಿ ಬಂದು ಕಷ್ಟ ಪಡ್ತಿದೀವಿ, ದುಡ್ದು ಬದುಕ್ತಿದೀವಿ. ಆದ್ರೆ ಅದೇ ಕಷ್ಟಕ್ಕೆ ನಿಮ್ಮನ್ನ ನೀವು ಒತ್ತ ಹಿಡ್ಕೋಬೇಡಿ. ಕೊನೆಯದಾಗಿ ನಿಮ್ಮೆಲ್ರಿಗೂ ನಾನು ಹೇಳೋದೊಂದೆ, ನೀವುಗಳು ಹೀಗೆ ಫೋನ್ ನಲ್ಲಿ ಇಂತ ಮೋಸಗಾರರ ಹತ್ರ ಸಾಲ ತಗೋಬೇಡಿ. 100ಕ್ಕೆ 10 ಜನ. ಏನನ್ನಿಸ್ತು? ನನಗೇನು ಅನ್ನಿಸ್ಲಿಲ್ಲಪ್ಪ, ಆದ್ರೆ ನನಗನ್ನಿಸ್ತು. ಏನನ್ನಿಸ್ತು? ಈ ವಾಯ್ಸ್ ಎಲ್ಲೋ ಕೇಳ್ದಂಗ ಅನ್ನಿಸ್ತಿದೆ. ಅಯ್ಯೋ ಪೆದ್ದು, ಇದ್ ಮೈನಾ ವಾಯ್ಸ್ ಅಲ್ವೇನೆ? ಇರು, ಹೌದು, ಇದು ಮೈನಾದೇ ವಾಯ್ಸು. ಅಂದ್ರೆ ಮುಖಕ್ಕೆ ಬಟ್ಟೆ ಕಟ್ಕೊಂಡಿರೋ ಹುಡುಗಿ ಮೈನಾನೆ ಅಂತ ಆಯ್ತು. ಅವಳು ಇಷ್ಟು ಒಳ್ಳೆ ಕೆಲಸ ಮಾಡಿ ಮುಖಕ್ಕೆ ಯಾಕೆ ಬಟ್ಟೆ ಕಟ್ಕೊಂಡಿದ್ದಾಳೆ? ನಾವೀಗ ಯೋಚನೆ ಮಾಡ್ಬೇಕಾಗಿರೋದು ಅವಳ ಮುಖಕ್ಕೆ ಯಾಕೆ ಬಟ್ಟೆ ಕಟ್ಕೊಂಡಿದ್ದಾಳೆ ಅಂತಲ್ಲ, ಮತ್ತೆ ಅವಳಿಷ್ಟು ಒಳ್ಳೆ ಕೆಲಸ ಮಾಡಿದ್ರು ಯಾಕೆ ಯಾರಿಗೂ ಹೇಳಿಲ್ಲ ಅಂತ. ಹೌದಲ್ವಾ? ಅವಳಿಗೆ ಹೇಳೋದೇನು ಬೇಡ ಅನ್ಸಿರ್ಬೇಕು. ಅವಳಿಗೆ ಬೇಡ ಅನ್ಸಿರೋ ವಿಷಯನ ನೀವ್ಯಾಕೆ ಇಷ್ಟೊಂದು ಚರ್ಚೆ ಮಾಡ್ತಿದ್ದೀರಾ? ಕೃಷ್ಣವೇಣಿ, ನೀನ್ ಯಾಕೆ ಹೀಗಾಡ್ತಿದ್ಯಾ? ಮೈನಾ ಈ ವಿಷಯನ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ಇದ್ರಿಂದ ಏನೋ ಕಾರಣ ಇದೆ ಅಂತ ಅರ್ಥ. ಆ ಖುಷಿ, ಒಂದ್ ವೇಳೆ ಮೈನಾ ಅವತ್ ಲೇಟ್ ನೈಟ್ ಹಾಸ್ಟೆಲ್ ಬಂದದಕ್ಕೆ ಅದೇ ಕಾರಣ ಇರ್ಬೋದಾ? ಹೌದು ಅನು, ಇದ್ರೂ ಇರ್ಬೋದು. ಆದ್ರೆ ಈ ವಿಷಯನ ಅವಳು ಯಾಕೆ ಮುಚ್ಚಿಟ್ಲು? ಈ ವಿಷಯ ವಾರ್ಡನ್ ಮ್ಯಾಮ್ ಗೊತ್ತಾಗಿದ್ರೆ ಅವ್ರೆಷ್ಟು ಹೆಮ್ಮೆ ಪಡ್ತಿದ್ರು ಅಲ್ವಾ? ಅವಳು ಈ ವಿಷಯನ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ಅದಕ್ಕೆ ಖಂಡಿತ ಏನೋ ಕಾರಣ ಇರುತ್ತೆ. ಖುಷಿ, ಬಾ ವಾರ್ಡನ್ ಮ್ಯಾಮ್ಗೆ ಹೇಳ್ಬಿಡ್ ಬರೋಣ.